ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಸೂಪರಾಗಿದ್ದೀನಿ. ನೋಡಿ, ಹಬ್ಬದ ಹಿಂದಿನ ದಿವಸ ಅಂದರೆ ಹನುಮ ಜಯಂತಿ 2025 ಇವತ್ತು ನಡೀತಲ್ವಾ, ಅಂದರೆ ನೆನ್ನೆ ದಿವಸ ಇದಾಗಿದ್ದು. ಮನೆಯಿಂದ ಹೊರಗಡೆ ಬರ್ತಿದ್ದಾಗೇ ಹನುಮಂತನ ದರ್ಶನ ಸಿಕ್ತು ಬಂಧುಗಳೇ. ತುಂಬಾ ಖುಷಿಯಾಯಿತು ನೋಡಿ. ಕೋತಿಗಳೆಲ್ಲ ಒಂದು ಹಿಂಡೆ ಬಂದುಬಿಟ್ಟಿತ್ತು, ಒಂದು 5-6 ಕೋತಿಗಳು ಬಂದು ನಮ್ಮ ಮನೆಯ ಮುಂದೆ ಅಲ್ಲೆಲ್ಲ ಓಡಾಡ್ತಾ ಎಲ್ಲ ನೋಡ್ತಾ, ಮತ್ತು ಅಲ್ಲಿ ಗಿಡಗಳೆಲ್ಲ ಬೆಳೆಸಿರೋ ಗಿಡಗಳನ್ನೆಲ್ಲ ಮೂಸಿ ನೋಡಿ, ಗಿಡಗಳನ್ನೆಲ್ಲ ಕಿತ್ಕೊಂಡು ಎಲೆಗಳೆಲ್ಲ ತಿಂದು, ಇಲ್ಲಿ ಹೊಂಗೆ ಮರ ಇದೆ, ಹೊಂಗೆ ಮರದ ಹತ್ರ ಎಲ್ಲ ಬಂದು ಆಟ ಆಡ್ತಿತ್ತು. ಮತ್ತು ಈ ಉಯ್ಯಾಲೆ ಇದೆ ನಮ್ಮ ಮನೆಯಲ್ಲಿ, ಇಲ್ಲಿ ಆ ಉಯ್ಯಾಲೆ ಹತ್ರ ಬೇರೆ ಕೂತ್ಕೊಂಡು ಆಟ ಆಡ್ತು. ತುಂಬ ಖುಷಿಯಾಯಿತು. ಇದೆಲ್ಲ ನೋಡಿ ಇಲ್ಲೆರಡು ಕೋತಿ ಇಲ್ಲೆರಡು ಕೋತಿ ಇವೆ ನೋಡಿ ಏನು ಎಷ್ಟು ಖುಷಿಯಾಗುತ್ತೆ. ಬೆಳಗಾಗಿ ಎದ್ದ ತಕ್ಷಣ ದರ್ಶನ. ಅಂದರೆ ನಾಳೆ ಹಬ್ಬ ಅಂತ ಇದು ಹಿಂದಿನ ದಿವಸ, ಹಬ್ಬದ ಹಿಂದಿನ ದಿವಸ ಇದು ನಡೆದಿದ್ದು, ಅಂದರೆ ನೆನ್ನೆ ನಡೆದಿದ್ದು ಬಂಧುಗಳೇ. ಮೊನ್ನೆ ದಿವಸ ನಾನು ಹನುಮ ದಂಡಕವನ್ನು ತುಂಬ ಸಲ ಓದಿದ್ದೆ. ಅದನ್ನು ವಿಡಿಯೋ ಅಟ್ಯಾಚ್ ಮಾಡೋಣ ಅಂತ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಬಟ್ ಅದು ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ. ಸಪ್ರೇಟಾಗೆ ಮಾಡಿದ್ದೀನಿ, ಇದು ಸಪ್ರೇಟಾಗೆ ಹಾಕ್ಬಿಟ್ಟೆ, ಇದನ್ನು ಬರೀ ವಾಯ್ಸ್ ಓವರ್ ಕೊಟ್ಬಿಟ್ಟು. ನೋಡಿ, ಇದು ಎಷ್ಟು ಚೆನ್ನಾಗಿ ಖುಷಿಯಾಯಿತು. ಬೆಳಗ್ಗೆ ಎದ್ದು ಬರ್ತಿದ್ದಾಗೇ ಹನುಮಂತನ ದರ್ಶನ ಆಯಿತು. ಪುಣ್ಯ ಮಾಡಿದ್ದೆ ಅಲ್ವಾ ಬಂಧುಗಳೇ, ನಿಜವಾಗ್ಲೂ ನಾನು ಖುಷಿಯಾಯಿತು. ಇದು ಹನುಮಂತನ ನೋಡಿ ಕೈ ಮುಗಿದು ಆಮೇಲೆ ನಾನು ಕೆಲ್ಸಕ್ಕೆ ಹೋದೆ. ಚಪಾತಿ ಮಾಡೋಳಿದ್ದೆ ಅವತ್ತು. ಸರಿ, ಚಪಾತಿ ಮಾಡಿ ಹನುಮಂತಂಗೂ ಒಂದು ಚಪಾತಿ ಕೊಟ್ಟೆ. ನಮ್ಮ ಹನುಮಂತಪ್ಪ ಚಪಾತಿ ಇಸ್ಕೊಂಡು ತಿಂದ ಬಂಧುಗಳೇ. ಎಷ್ಟು ಖುಷಿ ಆಗೋಯ್ತು ಗೊತ್ತಾ, ನಿಜವಾಗ್ಲೂ ನಾನು ತುಂಬ ಸಂತೋಷ ಆಗೋಯ್ತು ನನಗೆ. ಇಷ್ಟು ಮಟ್ಟಿಗೆ ಹಬ್ಬದ ಹಿಂದಿನ ದಿವಸ ನಮ್ಮ ರೋಡ್ಗೆ, ನಮ್ಮ ಬೀದಿಗೆ ಹೀಗೆಲ್ಲ ಕೋತಿಗಳು ಬಂದೇ ಇಲ್ಲ. ಅಂಥದ್ರಲ್ಲಿ ಅವತ್ತು ಕೋತಿಗಳು ಬಂದ್ವಲ್ಲ, ಹನುಮಂತ ಬಂದನಲ್ಲ, ನನಗೆ ದರ್ಶನ ಕೊಟ್ಟನಲ್ಲ, ಎಷ್ಟು ಸಂತೋಷ ಆಗೋಯ್ತು ಅಂತ ತುಂಬ ಖುಷಿಯಾಯಿತು. ಈ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಲೇ ನಾನು ಈ ವಿಡಿಯೋ ಫಸ್ಟೇ ಮಾಡಿದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಬಂಧುಗಳೇ. ಎದ್ದು ಹೋದ ತಕ್ಷಣ ಕಣ್ಣಲ್ಲ ವಾಯು ಪುತ್ರ ಆನಂದ ಆಗೋಯ್ತು. ಆಮೇಲೆ ರೆಕಾರ್ಡ್ ಮಾಡಿದೆ, ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ನೋಡಿ ಹೇಗೆ ಕೂತ್ಕೊಂಡು ವಾನರ ಕೂತಿದ್ದಾನೆ, ಆಂಜನೇಯ, ಹನುಮಪ್ಪ. ಶಿವ ಇದು ತಾಂಡವ, ಹನುಮತ್ ತಾಂಡವ ಸ್ತೋತ್ರ ಓದಿದ್ದೆ. ಅದು ಹಿಂದಿನ ದಿವಸ ತುಂಬ ಸತಿ ಓದಿದ್ದೆ. ಅದಕ್ಕೆ ಖುಷಿಯಾಗಿ ಬಂದಿದ್ದಾನೆ ಅನಿಸುತ್ತೆ ಹನುಮಪ್ಪ ನಾನು ನೋಡಿಬಿಟ್ಟು ನನ್ನ ಕೈಯಿಂದ ಒಂಚೂರು ಚಪಾತಿ ಇಸ್ಕೊಂಡು ತಿಂದ್ಕೊಂಡು ಹೋಗಿದ್ದಾನೆ, ನನಗೆ ಆಶೀರ್ವಾದ ಮಾಡಿದ್ದಾನೆ. ಥ್ಯಾಂಕ್ ಯು. ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮಗೇನು ಅನ್ನಿಸ್ತು ಹೇಳಿ. ದಯವಿಟ್ಟು ನಮಸ್ಕಾರ ಬಂಧುಗಳೇ, ನಮಸ್ಕಾರ.